ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 21, 2025ರಂದು ಕದಂಬ ಸೈನ್ಯ ಕನ್ನಡ ಸಂಘಟನೆ ಮೈಸೂರು ಮಂಡ್ಯ ರಾಜ್ಯ ಅಧ್ಯಕ್ಷ ಬೇಕರಿ ರಮೇಶ್, ರಾಜ್ಯ ಸಂಚಾಲಕ ಬಿ ಶಿವಕುಮಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಎಂ ರಾಮೇಗೌಡ, ತೇಜಸ್ ಲೋಕೇಶ್ ಗೌಡ, ಕದಂಬ ಸೈನ್ಯ ರಾಜ್ಯ ಸಹ ಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್, ಮಂಡ್ಯ ಜಿಲ್ಲೆ ಸಂಚಾಲಕ ಸಲ್ಮಾನ್, ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಉಪಾಧ್ಯಕ್ಷ ಮಹೇಶ್ ಕುಮಾರ್ HM, ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯದರ್ಶಿ ಸ್ವಾಮಿ, ಜಿಲ್ಲಾ ಸಮಿತಿ ಸದಸ್ಯರಾದ ಟಗರು ಮಹಾದೇವ, ಟೈಲರ್ ಮಹಾದೇವು, ವಿಷ್ಣು ರವಿ, ನಂಜನಗೂಡು, ಪುಟ್ಟಸ್ವಾಮಿ ಆಟೋ, ರೈತ ಸಂಘ ಪದಾಧಿಕಾರಿಗಳು ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ವಿದ್ಯಾಲಯ ನೀಡಿದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾನಿಲಯಗಳ ಮುಚ್ಚದ ಓಡಿರುವ ಸರ್ಕಾರಕ್ಕೆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚದ ಓಡಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಮತ್ತು ಸಾಂಕೇತಿಕವಾಗಿ ಈ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಕದಂಬ ಸೈನ್ಯವರು ಒಂದು ಅರ್ಥ ಇದೆ. ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಇದನ್ನ ಸಿದ್ದರಾಮಯ್ಯನವರು ಖಾಸಗೀಕರಣ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದಕ್ಕೆ ಒಂದು ಹೇಯವಾದಂಥ ಇದು ಸರಿ ಇಲ್ಲ ಅಂತಕ್ಕಂಥ ಅರ್ಥಗರ್ಭಿತವಾಗಿ ವೈಜ್ಞಾನಿಕವಾಗಿ ಮಾಡಲಿ, ನಾವು ಬೇಡ ಅಂತ ಹೇಳೋದಲ್ಲ. ಇಂಥ ಒಂದು ಇದರಲ್ಲಿ ಅವರು ಈ ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂಥ ಜನ, ಮಾನ್ಯ ಡಿ ದೇವರಾಜಸ್ ಅವರು ಓದಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ, ಎಂಥವ್ರು ರಾಧಾಕೃಷ್ಣ ಅವರು ಇಲ್ಲಿ ಶಿಕ್ಷಕರು ನಮ್ಮನ್ನು ಆಗಿರ್ತಂಥ ಒಂದು ಜನ. ಇವತ್ತು ಮಾನ್ಯ ವಿಶ್ವನಾಥ್ ಅವರು ಶಿಕ್ಷಣ ಸಚಿವರು ಇಲ್ಲೇ ಓದಿದ್ದದ್ದು, ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲೇ ಓದಿರ್ತಕ್ಕಂಥ ಇಂಥ ಒಂದು ಸಮಸ್ಯೆಯನ್ನು ಖಾಸಗೀಕರಣ ಮಾಡ್ತೀನಿ ಅಂದರೆ ಅರ್ಥವಿಲ್ಲ. ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇನೆ, ಇದಕ್ಕೆ ಆರ್ಥಿಕ ಒಂದು ಕೊರತೆ ಇದೆ. ಆರ್ಥಿಕ ಕೊರತೆಯನ್ನು ತುಂಬತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿ. ಅದನ್ನು ಮಾಡೋದು ಬಿಟ್ಬಿಟ್ಟು ಮತ್ತೆ ಶಿಕ್ಷಕರನ್ನು ತಗೊಳ್ತಾ ಇಲ್ಲ, ಬೋಧಕರನ್ನ ಇವತ್ತು ತಗೊಳ್ತಾನೆ ಇಲ್ಲ. ಅವ್ರನ್ನ ತಗೊಳ್ಳಿ. ಆರ್ಥಿಕ ಪರಿಸ್ಥಿತಿ, ಹಣಕಾಸು ವ್ಯವಸ್ಥೆನ ರಾಜ್ಯನೂ ಕೊಳ್ಳಿ, ಕೇಂದ್ರನೂ ಕೊಳ್ಳಿ ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೆ. ಕೇವಲ ಇಷ್ಟೇ ಅಲ್ಲ, ಇವತ್ತು ನಮ್ಮ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಧಾರವಾಡ ಇರ್ಬೋದು, ಎಲ್ಲ ಕಡೆಯಿಂದ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ಓದಿರ್ತಕ್ಕಂಥವ್ರು ಎಲ್ಲ ಒಂದಿನ ಬನ್ನಿ ಅಂದರೆ ಇಡೀ ಮೈಸೂರು ಹಿಡಿಯಲ್ಲ, ಎಲ್ಲ ಬಂದು ಹೇಳಿದ್ರೆ ಇಡೀ ಮೈಸೂರು ಹೇಳಿದ. ಅದರ ಚಿಂತೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಆರ್ಥಿಕ ಪರಿಸ್ಥಿತಿಯನ್ನು ಕೂಡಲೇ ಬಗೆಹರಿಸಬೇಕು. ಇದನ್ನ ಯಾವುದೇ ರೀತಿಯಾದಂಥ ಖಾಸಗೀಕರಣ ಹೆಂಗಾಯ್ತದೆ ಅಂದ್ರೆ ತಾಯಿನ ಬೇರೆಯವ್ರಿಗೆ ಮಾರ್ದಂಗಾಯ್ತದಲ್ರಿ. ಖಂಡಿತವಾಗಿ ಅಂತ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯವರೇ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಒಳ್ಳೇದಾಗೋದಿಲ್ಲ. ನೀವು ಓದಿರ್ತಕ್ಕಂಥ ಸಂಸ್ಥೆಗಳು ಒಳ್ಳೇದಾಗ್ಲಿ ಇರತಕ್ಕಂಥದ್ದನ್ನ ಹೇಳಿ ನಾನು ಭಾರಿ ವಿನಯದಿಂದ ಹೇಳ್ತಾ ಇದ್ದೀನಿ. ಮುಂದೆ ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಹೇಳಿಕೆ ಬರಕ್ಕಿಲ್ಲ. ಕದಂಬ ಸೈನ್ಯ ನಮ್ಮ ರಾಜ್ಯಾಧ್ಯಕ್ಷರು ರಮೇಶ್ ಅವರು ಇದ್ದಾರೆ, ಅವರೆಲ್ಲ ಸೇರಿ ನಾವು ಶಿವಕುಮಾರ್ ಎಲ್ಲ ಸೇರಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಯವಿಟ್ಟು ಶಾಂತಿಯನ್ನು ಕಾಪಾಡಿಕೊಂಡು ಇದನ್ನು ಕೂಡಲೇ ಸಿದ್ದರಾಮಯ್ಯವರು ಇದಕ್ಕೆ ಬಗೆಹರಿಸಬೇಕು ಅಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಎಂ ರಾಮೇಗೌಡ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ. ಇವತ್ತು ಕದಂಬ ಸೈನ್ಯ ಮಾಡ್ತಾ ಇರುವಂತ ಉದ್ದೇಶ, ಇವತ್ತು ವಿಶ್ವವಿದ್ಯಾನಿಲಯ ಮೈಸೂರು ಇಡೀ ಜಗತ್ತಿಗೆ ಪ್ರಸಿದ್ಧಿಯಾದದ್ದು. ಧಾರವಾಡ ವಿಶ್ವವಿದ್ಯಾನಿಲಯ, ಬೆಂಗಳೂರು ಜ್ಞಾನ ಭಾರತಿ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾದಂಥ ವಿದ್ಯಾನಿಲಯಗಳು. ಇದ್ರ ಜೊತೆಗೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಬೆಂಗಳೂರು IIT ವಿಶ್ವವಿದ್ಯಾನಿಲಯ ಸಾವಿರಾರು ಜನಕ್ಕೆ ಉದ್ಯೋಗವನ್ನ ಕೊಡ್ತಾ ಇದೆ ಯುವಕರಿಗೆ. ಕಳೆದ ಸಾರಿ 2023-24ರಲ್ಲಿ 85% ಯುವಕರಿಗೆ ಕೊಡ್ತಾ ಇದೆ. ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯ ಬಹಳ ಆರ್ಥಿಕ ಸಂಕಷ್ಟದಿಂದ, ಮೂಲಭೂತ ಸೌಕರ್ಯಗಳಿಂದ ಕೊರಗ್ತಾ ಇದೆ. ಗದಗನ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾನಿಲಯ ಅತ್ಯಂತ ನೋವಾಗುತ್ತೆ ಬಂಧುಗಳೇ. ವಿದೇಶಿಗಳಿಂದ ಕಂಪನಿಗಳು ಬಂದು ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಕೃಷಿ ಅಭಿವೃದ್ಧಿ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆದು ಹೋಗ್ತಾ ಇದ್ದಾರೆ. ಅದು ಆರ್ಥಿಕವಾಗಿ ಬಹಳ ಸಂಕಷ್ಟ ಇದೆ. ಇವಾಗ ಕೇಂದ್ರ
ರೂಸಾ ಯೋಜನೆ ಅಡಿಯಲ್ಲಿ ಕೆಲವು ವಿದ್ಯಾನಿಲಯಕ್ಕೆ 50 ಕೋಟಿ 60 ಕೋಟಿ, ಮಂಡ್ಯಕ್ಕೆ 60 ಕೋಟಿ ಕೊಟ್ಟಿದ್ದಾರೆ, ಕೆಲವಕ್ಕೆ 50 ಕೋಟಿ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ, ಧಾರವಾಡ, ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳಿಗೆ ರೋಸಾ ಯೋಜನೆಯಡಿ ಹಣವನ್ನು ಕೊಡಬೇಕು ಅಂತ. ಅತ್ಯಂತ ಬಹಳ ನೋವಾಗ್ತಾ ಇದೆ ಬಂಧುಗಳೇ. ಇವತ್ತು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳು 31 ವಿಶ್ವವಿದ್ಯಾನಿಲಯಗಳು ಆರ್ಥಿಕ ಸಂಕಷ್ಟ ಎದುರ್ತಾವೆ ಮತ್ತು ಅನುದಾನ ಕೊರತೆ, ಬಹಳ ಮುಖ್ಯವಾಗಿ ಬೋಧಕೇತರ ಹುದ್ದೆ ಖಾಲಿ ಇವೆ, ಎಲ್ಲ ಖಾಲಿ ಇವೆ. ಆದರೆ ನೃಪತುಂಗ ಚಕ್ರವರ್ತಿ ವಿಶ್ವವಿದ್ಯಾನಿಲಯ ರಾಷ್ಟ್ರಕೂಟರಿಗೆ ಘನಘೋರ ಅವಮಾನ ಮಾಡ್ತಾವೆ. ಎಲ್ಲ ಸರ್ಕಾರಗಳು, ಬರೀ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ, ದಳ, ಕಾಂಗ್ರೆಸ್ ಎಲ್ಲ ಪಕ್ಷಗಳು ಕೂಡ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಬಹಳ ಅವಮಾನ ಮಾಡ್ತಾ ಇದ್ದಾರೆ. ತಿರಸ್ಕಾರ ಇದೆ, ನಿರ್ಲಕ್ಷ್ಯ ಇದೆ. ನಮ್ಮ ಸಂವಿಧಾನ ಶಿಲ್ಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಆರೋಗ್ಯ ಮತ್ತು ಶಿಕ್ಷಣವನ್ನ ಉಚಿತವಾಗಿ ನೀಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಎಲ್ಲ ಸರ್ಕಾರಗಳು ಘನಘೋರವಾಗಿ ಅವಮಾನ ಮಾಡಿವೆ ಅಂತ ನೇರವಾಗಿ ಕದಂಬ ಸೈನ್ಯ ಮತ್ತು ನಮ್ಮ ರೈತ ಸಂಘದ ಮಿತ್ರರು, ರಾಮೇಗೌಡರು ಎಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದೀವಿ ಬಂಧುಗಳೇ. ಮಂಡ್ಯದಲ್ಲಿ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ವಿಶ್ವವಿದ್ಯಾಲಯದ ಉಳ್ಕತ್ತು ಈಗ ನೋಡಿ, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಇಲ್ಲಿ ವಿಲೀನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಆರ್ಥಿಕ ಸಂಕಷ್ಟ ಇದೆ. ಈ ವಿಶ್ವವಿಖ್ಯಾತ ಮೈಸೂರು ವಿದ್ಯಾನಿಲಯ ಇದಕ್ಕೆ ಏನೂ ಅನುಕೂಲ ಇಲ್ಲ. ಈಗ ಬೆಂಗಳೂರು ಮಹಾರಾಣಿ ಕಾಲೇಜು ಉನ್ನತ ಸ್ಥಾನದಲ್ಲಿದೆ, ಆದರೆ ಅಲ್ಲಿ ಪ್ರತಿಭಟನೆಗಳ ಕಾಟ ಜಾಸ್ತಿ. ನೀವು ಎಲ್ಲ ವಿಶ್ವವಿದ್ಯಾಲಯ, ಗುಲ್ಬರ್ಗದಲ್ಲಿ 850 ಎಕರೆ ಜಮೀನಿದೆ. ಆ ಜಮೀನನ್ನ ಎಲ್ಲ ರಾಜಕೀಯ ಪಕ್ಷಗಳು ಅದು ಕಬಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ನೀವು ಬೀದರ್ ನೋಡಿ, ಹಾಸನ ನೋಡಿ, ಎಲ್ಲ ವಿಶ್ವವಿದ್ಯಾಲಯಗಳು ಆರ್ಥಿಕ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾವೆ. ಪ್ರಥಮವಾಗಿ ಕದಂಬ ಸೈನ್ಯ ಈ ವಿಶ್ವವಿಖ್ಯಾತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಅನಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದನ್ನು ಸಾಂಕೇತಿಕವಾಗಿ ಹೋರಾಟ ಮಾಡಿ, ಅನಂತರ ಎಲ್ಲರ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ಜೊತೆಗೂಡಿ ಈ ಹೋರಾಟಕ್ಕೆ ನಾಂದಿ ಮಾಡಬೇಕು, ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ. ಈ ಹೋರಾಟವನ್ನು ನಮ್ಮ ರಾಜ್ಯ ಸಂಚಾಲಕರಾದಂಥ ಎಸ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ರೈತ ಸಂಘದ ರವಿಯವರು, ಅನೇಕ ನಮ್ಮ ಹಿರಿಯರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ, ಮುಂದಕ್ಕೆ ನಮ್ಮ ಹೋರಾಟವನ್ನು ತೀವ್ರಗತಿಯಲ್ಲಿ ತಗೊಳ್ಬೇಕು ಅಂತ ವಿನಂತಿಸ್ಕೊಳ್ತೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಘನತೆವೆತ್ತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ರಾಜ್ಯಾಧ್ಯಕ್ಷ ಬೇಕ್ ರಮೇಶ್, ಕದಂಬ ಸೈನ್ಯ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.